ನೋಡಿ, ಅವರ ವೈಯಕ್ತಿಕವಾಗಿ ಏನೇನೋ ಮಾಡ್ತಾರೆ, ಅದಕ್ಕೆಲ್ಲ ಅಂತ ನಾನು ಅಭಿಮಾನ ಇದೆ. ನಾನು 48 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, ಅಭಿಮಾನಿಗಳಿದ್ದಾರೆ. ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿಯ ಗಮನದಲ್ಲಿ ಇಟ್ಕೊಂಡು ಆ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡ್ತಾರೆ. ನೋಡೋಣ ಏನೇನಾಗ್ತದೆ, ನೋಡೋಣ. ಪಕ್ಷಕ್ಕೆ ನಾನು ಹೇಳ್ತೀನಲ್ಲ, ನನ್ನ ರಾಜಕಾರಣ ಪ್ರಾರಂಭಿಸಿದೆ ಕಾಂಗ್ರೆಸ್ಸಿಂದ, ಶಾಸಕನಾಗಿದ್ದು ಕಾಂಗ್ರೆಸ್ಸಿಂದ. ಒಂದೇ ಕ್ಷೇತ್ರ, ಒಂದೇ ತಾಲೂಕು ಬಿಟ್ಟರೆ ಬೇರೆ ಕಡೆ ಹೋಗಿಲ್ಲ, ಒಂದೇ ಪಾರ್ಟಿ. ಸೊ ಹಾಗಾಗಿ ಅದು ಅವ್ರಿಗೂ ಕೂಡ ಗೊತ್ತಿದೆ, ವರಿಷ್ಠರಿಗೂ ಕೂಡ ಅದೆಲ್ಲ ಗೊತ್ತಿದೆ. ಅಲ್ಲ, ಸಿಎಂ ಸ್ಥಾನದ ರೇಸಲ್ಲಿ ಯಾರ್ಯಾರೋ ಇದ್ದಾರೆ, ನಿಮ್ಮ ಹೆಸರು ಕೂಡ ಕೇಳಿ ಬರುತ್ತೆ, ಒತ್ತಾಯ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ನೋಡಿ, ಯಾರು ಸಿ ಎಮ್ ಆಗಬೇಕು, ಏನಾಗಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ACC ಅಧ್ಯಕ್ಷರಾಗಿರ್ಬೇಕಾದಾಗ ಬೇರೆದಕ್ಕೆಲ್ಲದಕ್ಕೂ ಸ್ಕೋಪ್ ಇರಲ್ಲ. ಅಂತಿಮವಾದಂಥ ತೀರ್ಮಾನ ತಗೊಂತಕ್ಕಂಥವ್ರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಇವರು ಕೂತ್ಕೊಂಡು ತೀರ್ಮಾನ ತಗೊತಾರೆ. ಎಲ್ಲೋ ಒಂದು ಕಡೆಗೆ ವಿಶ್ವಾಸ ಮೂಡಿದೆ. ಎಲ್ಲ ಕಗ್ಗಂಟನ್ನು ಕೂಡ ಬಗೆಹರಿಸ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲ, ಅವರು ಈಗ ನನಗನ್ಸೋದು ಯಾವ ರೀತಿಯಾಗಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಬಿಟ್ಟರೆ ಇವತ್ತು ತೊಂದರೆ ಆಗಿರೋದೇನು ನೋಡಿ. ಇದು ಕೆಲವರು ಶಾಸಕರುಗಳು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಅವ್ರು ಹೇಳೋಕ್ಕೆ ಇಷ್ಟ ಇಲ್ದಿದ್ರು ನೀವು ಬಾಯಿ ಬಿಡಿಸ್ತೀರಿ, ಏನಾರ ಮಾಡಿ ಬಾಯಿ ಬಿಡಿಸ್ತೀರಿ ಅದನ್ನು. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಆಡಳಿತ ಸರಿಯಾಗಿ ನಡೀತಾ ಇದೆ, ಸರ್ಕಾರ ಸರಿಯಾಗಿ ನಡೀತಾ ಇದೆ. ಅಭಿವೃದ್ಧಿಯ ನಾವೇನು ಜನರಿಗೆ ವಚನ ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ, ಅದನ್ನು ನಡೆಸ್ತಕ್ಕಂಥದ್ದೇ ನಮ್ಮ ಮುಖ್ಯವಾದಂಥ ಗುರಿ. ಶಾಸಕರೆಲ್ಲರ ಗಮನ ಕೂಡ ಆ ಕಡೆ ಇದೆ ವಿನಃ, ಅಭಿವೃದ್ಧಿ ಕಡೆ ಇದೆ ವಿನಃ ಇದ್ರ ಕಡೆಗೆ ಹೆಚ್ಚು ಯಾರೂ ಚಿಂತನೆ ಮಾಡ್ತಿಲ್ಲ. ಇದನ್ನೆಲ್ಲ ವರಿಷ್ಠರಿದ್ದಾರಲ್ಲ, ಅವರು ಕೂತು ಯೋಚನೆ ಮಾಡ್ತಾರೆ. ಈಗ ಅವ್ರು ಯಾವಾಗ ಮಾಡಬೇಕು ಅಂತ ಅನಿಸುತ್ತೋ. ಯಾಕಂದರೆ ಯೂಶ್ವಲಿ ಯಾವುದೇ ರಾಜಕೀಯ ಪಕ್ಷದಲ್ಲ ಕೂಡ 2.5 ವರ್ಷ ಆದಮೇಲೆ 2.5 ವರ್ಷದಲ್ಲಿ ಬದಲಾವಣೆ ಆಗ್ತದೆ, ಹೊಸ ಸ್ವರೂಪ ಕೊಡ್ತಾರೆ ಅಂತಕ್ಕಂಥ ಚಿಂತನೆ ಎಲ್ಲ ಪಕ್ಷದಲ್ಲೂ ಇರುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಊಹಾಪೋಹಗಳಿದೆ. ನಿಮ್ಮ ಶಿಶು ಲಿಂಗಟ್ಟವರಿಗೆ ಟಿಕೆಟ್ ಅನೌನ್ಸ್ ಆಗಿರೋಂಥದ್ದು ನಿಮ್ಮ ಪ್ರಭಾವ ಏನಾರ ಬೀರಿದೆಯಾ ಅಂತ? ನೋಡಿ, ನನ್ನ ಪ್ರಭಾವ ಅಂತಲ್ಲ, ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಹೋರಾಟ ಮಾಡಿದನು. ಯೂತ್ ಕಾಂಗ್ರೆಸ್ಸಿಗೆ ಅಧ್ಯಕ್ಷನಾಗಿ ಪೊಲೀಸರ ಕೈಯಲ್ಲಿ ಏಟನ್ನು ತಿಂದಿರ್ತಕ್ಕಂಥವ್ರು, ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ಯುವಕ. ಅವನಿಗೆ ಇದು ತೀರ್ಮಾನ ಆಗಿದೆ ಅಂತೇಳಿ ಗೊತ್ತಾಯ್ತು ಅಷ್ಟೇ, ಈಗಷ್ಟೇ ಗೊತ್ತಾಯಿತು. ಅದರಿಂದ ಜನರ ಸಹಕಾರ ಎಲ್ಲ ಇರಬೇಕಾಗ್ತದೆ. ಅಂಥ ಯುವಕರು ಬಂದಾಗ ರಾಜಕೀಯದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತದೆ.